ರಾಜಧಾನಿ ಬೆಂಗಳೂರಲ್ಲಿ ಜಿಬಿಎ ಅಧಿಕಾರಿಗಳ ಮೇಲೆ ಮತ್ತೆ ಹಲ್ಲೆಯಾಗಿದೆ. ಈ ಬಾರಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಂತ ಅಧಿಕಾರಿಗೆ ಕಿಡಿಗೇಡಿಗಳು ಹಲ್ಲೆ ಮಾಡಿರೋದು. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಶಿವಾಜಿನಗರದಲ್ಲಾಗಿತ್ತು. ಈಗ ಡಿಜೆ ಹಳ್ಳಿಯಲ್ಲಿ PLO ಕರ್ತವ್ಯದಲ್ಲಿ ಇದ್ದವರು, ಅಂದ್ರೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ BLO ಜವಾಬ್ದಾರಿಯಲ್ಲಿದ್ದವರು ಫಕೀರಪ್ಪ ಅಂತ, ಫಕೀರಪ್ಪ ಅವರ ಮೇಲೆ ಹಲ್ಲೆ ಮಾಡಲಾಗಿದೆ. ಆರೋಪ ಇರೋದು ಬಾಂಗ್ಲಾ ನುಸುಳುಕೋರರ ಪರವಾಗಿ ಫಾರ್ಮ್ ತುಂಬಿಸೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ರು, ಇವರು ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂತ. ಈಗ 3 FIR ದಾಖಲಾಗಿದೆ, 2ರನ್ನು ಅರೆಸ್ಟ್ ಮಾಡಿದ್ದಾರೆ. ಡಿಜೆ ಹಳ್ಳಿ ಸ್ಟೇಷನ್ ಅಲ್ಲಿ FIR ದಾಖಲಾಗಿದೆ. ಯಾರಬ್, ದಸ್ತಗಿರಿ ಮತ್ತು ಇಕ್ಬಾಲ್. ರೋಷನ್ ನಗರದ ಕೌಸರ್ ಮಸೀದಿ ಬಳಿ ನಡೆದಿರುವಂತಹ ಹಲ್ಲೆ ಇದು. SIR ಪ್ರಕ್ರಿಯೆ ಮಾಡ್ತಾ ಇದ್ದಾಗ ಫಕೀರಪ್ಪ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಎನ್ಯುಮರೇಷನ್ ಫಾರ್ಮ್, SIR ಫಾರ್ಮ್ ಕೊಡಿ ಅಂತ ಗಲಾಟೆ ಮಾಡಿದ್ದಾರೆ. ಅದರಲ್ಲಿ ಆರೋಪಿಯೊಬ್ಬ ದಸ್ತಗಿರ್ ಅಂತ, ಆತ ಜಯನಗರ ಕ್ಷೇತ್ರಕ್ಕೆ ಶಿಫ್ಟ್ ಆಗಿದ್ದಂತೆ. ಡಿಜೆ ಹಳ್ಳಿಯಲ್ಲಿ ನನಗೆ ಫಾರ್ಮ್ ಕೊಡಿ ಅಂತ ಕೇಳಿದ್ದಾನೆ, ಆಗಲ್ಲ ಅಂತ ಹೇಳಿದ್ದಾರೆ ಫಕೀರಪ್ಪ. ಇದರಿಂದಾಗಿ ಗಲಾಟೆ ಶುರುವಾಗಿ, ಇಲ್ಲ ಕೊಡ್ಲೇಬೇಕು ನೀವು ಫಾರ್ಮು ಅಂತ ಗಲಾಟೆ ಮಾಡಿ ಫಕೀರಪ್ಪ ಅವರಿಗೆ ಹೊಡೆದಿರೋದು. ಫಕೀರಪ್ಪ ಆಸ್ಪತ್ರೆಯಲ್ಲಿದ್ದಾರೆ, ನೋಡ್ತಾ ಇದ್ದೀರಿ. ಅವರಿಗೆ ಹಲ್ಲೆ ಮಾಡಿರೋದು, ಹಲ್ಲೆಕೋರರ ಫೋಟೋವನ್ನ ಕೂಡ ನೋಡ್ತಾ ಇದ್ದೀರಿ. ದಸ್ತಗಿರ್, ಇಕ್ಬಾಲ್ ಇವರೆಲ್ಲ ಆರೋಪಿಗಳು. 8ಕ್ಕೂ ಹೆಚ್ಚು ಜನ ಇದ್ರು ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ಮುಸ್ಲಿಂ ಯುವಕರು ಜಿಬಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ಫಕೀರಪ್ಪ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಬೆಂಗಳೂರು ಉತ್ತರ ಬಿಜೆಪಿ ಜಿಲ್ಲಾಧ್ಯಕ್ಷ ಹರೀಶ್ ಅವರು ಆರೋಪಿಸಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಬಾಂಗ್ಲಾದ ನುಸುಳುಕೋರರನ್ನ ಸೇರಿಸುವಂತ ಪ್ರಯತ್ನ ಆಗಿತ್ತು, ಅದಕ್ಕಾಗಲ್ಲ ಅಂದಿದ್ದಕ್ಕೆ ಫಕೀರಪ್ಪ ಅವರಿಗೆ ಹೊಡೆದಿದ್ದಾರೆ. ಈ ರಾಜ್ಯದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ಪುಲಕೇಶಿ ನಗರ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಡಿಜೆ ಹಳ್ಳಿ ವಾರ್ಡಲ್ಲಿ ವಿಶೇಷವಾಗಿ ಮೋದಿ ರೋಡ್ ಅಂತ ಒಂದು ರೋಡ್ ಇದೆ, ಕುಖ್ಯಾತವಾದಂಥ ರೋಡು. ನಿನ್ನೆ ಅಲ್ಲಿನ 10 ಬೂತ್ಗಳಿಗೆ ಒಂದು ಸೂಪರ್ಡೆಂಟನ್ನು ಮಾಡಿದ್ದಾರೆ GBAಯಿಂದ. ಆ ಒಂದು ಅಧಿಕಾರಿನ, ಫಕೀರಪ್ಪ ಅಂತ ಒಂದು ಅಧಿಕಾರಿನ ರಸ್ತೆಯಲ್ಲಿ ಇಟ್ಟಾಡಿಸ್ಕೊಂಡು ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡಿ 7-8 ಜನ ಮುಸಲ್ಮಾನರು. ಯಾಕೆ ಹಲ್ಲೆ ಮಾಡಿದ್ರು ಅಂದರೆ, ಅವರು ಅಲ್ಲಿರೋ ಅಂಥ ಮತದಾರರ ಪಟ್ಟಿಯಲ್ಲಿ ಬಾಂಗ್ಲಾದೇಶಿಗಳನ್ನ, ಪಾಕಿಸ್ತಾನಿಗಳನ್ನ ಸೇರ್ಸೋಕ್ಕೆ ಒತ್ತಾಯನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವರು ನುಸುಳುಕೋರು, ನಾವು ಇವ್ರನ್ನ ಸೇರ್ಸೋಕ್ಕಾಗಲ್ಲ, ಇವ್ರದ್ದು ಯಾವುದೇ ವಿಧವಾದ ದಾಖಲೆ ಇಲ್ಲ ಅಂತ ಹೇಳಿದ್ದಕ್ಕೆ ಅವನ್ನ ಹೀನಾಮಾನವಾಗಿ ಅಟ್ಟಾಡ್ಸ್ಕೊಂಡು ಹೊಡೆದು ಅವನ್ನ ನೆನ್ನೆ ಅವನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಈ ಸುದ್ದಿನ ಎಲ್ಲೋ ಆಚೆ ಬರಬಾರ್ದು, ಅದನ್ನು ಅಲ್ಲೇ ಇದನ್ನು ಮುಚ್ಚಬೇಕು ಅಂಥೇಳಿ ಅಲ್ಲಿರೋ ಸ್ಥಳೀಯ ಮುಸ್ಲಿಂ ಮುಖಂಡರು, ಅಲ್ಲಿರೋ ಶಾಸಕರು ಎಲ್ಲರೂ ಸೇರಿ ಭಾಳ ಒತ್ತಡವನ್ನು ಫಕೀರಪ್ಪ ಅಂತ ಸೂಪರ್ಡೆಂಟ್ ಮೇಲೆ ಹಾಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.